ಗುಡ್ ಲೆಂತ್. ನಾನು ರಿವರ್ಸ್ ಸ್ವೀಪ್ಗೆ ಹೋದಾಗ ನನ್ನ ಕೈ ಈ ರೀತಿ ಮೂವ್ ಆಗಿ ಇಲ್ಲೇ ಯಾವುದೇ ರೀತಿಯಾದ ಗ್ರಿಪ್ ಚೇಂಜ್ ಇಲ್ಲ, ನನ್ನ ನಾರ್ಮಲ್ ಗ್ರಿಪ್ಪನ್ನೇ ಇದ್ದೀನಿ. ಬರೀ ಹ್ಯಾಂಡ್ ಪೊಸಿಷನ್ಸ್ ಮಾತ್ರ ಚೇಂಜ್ ಆಯಿತು. ಇಲ್ಲಿ ಕೆಳಗಡೆ ಕೂತ್ಕೊಂಡು ಗ್ರೌಂಡಲ್ಲೇ ಹೊಡಿತೀವಿ. ಇನ್ನೊಂದು ಬೇರೆ ಥರ ಅಂದರೆ ಸೆಕೆಂಡ್ ಒನ್ನು ಇಲ್ಲಿ ನೋಡ್ಬೋದು, ಕ್ವಿಕ್ಕಾಗಿ ಚೇಂಜ್ ಆಗಿರ್ತೀವಿ. ಸಖತ್ ಕಂಟ್ರೋಲ್ ಬೇಕಾಗುತ್ತೆ ಬ್ಯಾಟಲ್ಲಿ ನಮಗೆ ಹೋಲ್ಡ್ ಮಾಡೋದಕ್ಕೆ. ಇಲ್ಲಿಂದ ನಾವು ಮೇಲೆ ಬೇಕಾದ್ರೂ ಹೊಡಿಬೋದು, ಕೆಳಗೆ ಬೇಕಾದ್ರೂ ಹೊಡಿಬೋದು. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಬ್ಯಾಟಿಂಗಲ್ಲಿ ನಾವು ಕಲಿತಾ ಇರೋದು ರಿವರ್ಸ್ ಸ್ವೀಪು. ಎಸ್, ಈ ಇತ್ತೀಚಿನ T20 ಕ್ರಿಕೆಟಲ್ಲಿ ನೀವು ರಿವರ್ಸ್ ಸ್ವೀಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಾಮಿನೇಟ್ ಮಾಡಲೇಬೇಕು ಬೌಲರ್ಸ್ನ ಒಂದು ಬ್ಯಾಟ್ಸ್ಮನ್ ಆಗಿ. ಸೊ ರಿವರ್ಸ್ ಸ್ವೀಪ್ಗೆ ಬೇಕಾದಂಥ ಸೀಕ್ರೆಟ್ಸ್ಗಳು ಹಾಗೆ ಟೆಕ್ನಿಕ್ಗಳು ಏನೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ರಿವರ್ಸ್ ಸ್ವೀಪು ಯಾವ ರೀತಿ ಕಾಣುತ್ತೆ ಅನ್ನೋದು ನೋಡೋದಾದರೆ 2 ರೀತಿ ಹೋಗುತ್ತೆ. ಅಬ್ಸರ್ವ್ ಮಾಡಿ ಯಾವ ರೀತಿ ಹೋಗುತ್ತೆ. ನಾನು ಫಸ್ಟ್ ಒಂದು ಇನ್ನೊಂದು ಬೇರೆ ಥರ ಅಂದರೆ ಇಲ್ಲಿ ನಮಗೆ ಮೇಲ್ ಹೊಡೆಯೋದಕ್ಕೆ ಈಸಿ ಆಗುತ್ತೆ. ಅದೇ ನಾನು ಹ್ಯಾಂಡ್ ಸ್ವಿಚ್ ಮಾಡಲಿ ಅಂದರೆ ನೀವು ನೋಡ್ಬೋದು, ನಾನು ಈ ಪೊಸಿಷನಲ್ಲಿ ಇರ್ತೀನಿ. ಈ ಪೊಸಿಷನಲ್ಲಿ ನಾನು ಮೇಲ್ ಹೊಡೆಯೋಕ್ಕಾಗೋದಿಲ್ಲ, ಇಲ್ಲಿಂದ ಕೆಳಗಡೆ ಹೊಡಿಬೇಕಾಗತ್ತೆ. ಸ್ವಿಚ್ ಇಟ್ಟಲ್ಲ, ಸ್ವಿಚ್ ಇಟ್ಟು ನೆಕ್ಸ್ಟ್ ಬರ್ತೀವಿ. ಸ್ವಿಚ್ ಇಟ್ಟು ಏನಂದರೆ ಬ್ರೀಫ್ ಮಾಡೋದಾದರೆ ಇಲ್ಲಿಂದ ಕಂಪ್ಲೀಟ್ಲಿ ಲೆಫ್ಟ್ ಹ್ಯಾಂಡರಾಗಿ ಸ್ವಿಚ್ ಆಗುವಂಥದ್ದು, ಅದು ಸ್ವಿಚ್ ಇಟ್ಟು. ಇಲ್ಲಿ ಸೆಕೆಂಡ್ ಇದರಲ್ಲಿ ನಾವು ಹ್ಯಾಂಡ್ಸ್ ಮಾತ್ರ ಸ್ವಿಚ್ ಮಾಡ್ತಾಯಿದ್ದೀವಿ ರಿವರ್ಸ್ ಸ್ವೀಪ್ಗೆ. ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ನಾವು ಮೇಲ್ಗಡೆ ಬೇಕಾದರೂ ಹೊಡಿಬೇಕು ಅಂದಾಗ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡರ್ ಪೊಸಿಷನ್ ಬಂದಿರ್ತೀವಿ, ಇಲ್ಲಿ ನಮಗೆ ಮೇಲ್ ಹೊಡೆಯೋದಕ್ಕೆ ಈಸಿ ಆಗುತ್ತೆ. ಅದೇ ನಾನು ಹ್ಯಾಂಡ್ ಸ್ವಿಚ್ ಮಾಡಲಿ ಅಂದರೆ ನೀವು ನೋಡ್ಬೋದು, ನಾನು ಈ ಪೊಸಿಷನಲ್ಲಿ ಇರ್ತೀನಿ. ಈ ಪೊಸಿಷನಲ್ಲಿ ನಾನು ಮೇಲ್ ಹೊಡೆಯೋಕ್ಕಾಗೋದಿಲ್ಲ, ಇಲ್ಲಿಂದ ಕೆಳಗಡೆ ಹೊಡಿಬೇಕಾಗತ್ತೆ. ಇದು 2 ಥರ ರಿವರ್ಸ್ ಸ್ವೀಪ್ಸು. ಸ್ವಿಚ್ ಇಟ್ ಬೇರೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ನೀಟಾಗಿ ನೀವು ಅಬ್ಸರ್ವ್ ಮಾಡಿದರೆ ನಾನು ರಿವರ್ಸ್ ಸ್ವೀಪ್ಗೆ ಹೋದಾಗ ನನ್ನ ಕೈ ಈ ರೀತಿ ಮೂವ್ ಆಗಿ ಇಲ್ಲೇ ಯಾವುದೇ ರೀತಿಯಾದ ಗ್ರಿಪ್ ಚೇಂಜ್ ಇಲ್ಲ, ನನ್ನ ನಾರ್ಮಲ್ ಗ್ರಿಪ್ಪನ್ನೇ ಇದ್ದೀನಿ. ಬರೀ ಹ್ಯಾಂಡ್ ಪೊಸಿಷನ್ಸ್ ಮಾತ್ರ ಚೇಂಜ್ ಆಯಿತು. ಇಲ್ಲಿ ಕೆಳಗಡೆ ಕೂತ್ಕೊಂಡು ಗ್ರೌಂಡಲ್ಲೇ ಹೊಡಿತೀವಿ. ಇದು ಫಸ್ಟ್ ಒನ್ನು. ಸೆಕೆಂಡ್ ಒನ್ನು ಇಲ್ಲಿ ನೋಡ್ಬೋದು, ಕ್ವಿಕ್ಕಾಗಿ ಚೇಂಜ್ ಆಗಿರ್ತೀವಿ. ಸಖತ್ ಕಂಟ್ರೋಲ್ ಬೇಕಾಗುತ್ತೆ ಬ್ಯಾಟಲ್ಲಿ ನಮಗೆ ಹೋಲ್ಡ್ ಮಾಡೋದಕ್ಕೆ. ಇಲ್ಲಿಂದ ನಾವು ಮೇಲೆ ಬೇಕಾದ್ರೂ ಹೊಡಿಬೋದು, ಕೆಳಗೆ ಬೇಕಾದ್ರೂ ಹೊಡಿಬೋದು. ಸೊ ಯಾವ್ದು ಬೆಸ್ಟ್ ಅಂದರೆ ಇಂಡಿವಿಜುವಲ್ ಮೇಲೆ ಹೋಗುತ್ತೆ, ಅಷ್ಟು ಈಸಿ ಅಲ್ಲ. ನೀವು ಇಲ್ಲಿ ಸ್ವಿಚ್ ಮಾಡಿಕೊಂಡು ಕರೆಕ್ಟಾಗಿ ಗ್ರಿಪ್ ಬರಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಇಲ್ಲಿಂದ ಹೀಗೆ ಹೊಡೆದು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೀ ಹಾಗೆ ಬಿಗ್ಗೆಸ್ಟ್ ಸೀಕ್ರೆಟ್ ಏನಂದರೆ ಶಾರ್ಟ್ ಹೇಳೋ ರೀತಿಯೇ ಸ್ವೀಪ್ ಏನು ಕಸ ಗುಡ್ಸೋದು ಅಂತಲೇ ಅರ್ಥ ಲಿಟ್ರಲಿ. ಯಾಕೆ ಕಸ ಏರಲ್ಲಂತೂ ಗಾಳಿಲಂತೂ ಗುಡ್ಸಲ್ಲ, ನೆಲದಿಂದನೇ ಕಂಪ್ಲೀಟ್ ನೆಲದಿಂದನೇ ಬಾಲ್ನ ತೊಗೋಬೇಕಾಗತ್ತೆ. ಅದಕ್ಕಾಗಿ ಇದನ್ನು ಸ್ವೀಪ್ ಶಾಟ್ ಅಂತ ಹೇಳೋದು. ಕಂಪ್ಲೀಟ್ ಗ್ರೌಂಡಿಂದ ಸ್ವೀಪ್ ಮಾಡೋವಂಥದ್ದು, ಪಿಚ್ ಆಗ್ತಿದ್ದಂಗೆ ಬಾಲು. ಸೊ ಅಫ್ಕೋರ್ಸ್ ಟೈಮಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕೆಳಗಡೆ ಎಷ್ಟು ಬೇಗ ಹೋಗ್ತೀವಿ ಅಂತ ಹೋಗಿ ನಾವು ಪೊಸಿಷನ್ ಬಂದು ಸ್ವೀಪ್ನ ಆಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ಫುಲ್ ಆರ್ಮ್ ಎಕ್ಸ್ಟೆನ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಫೆಕ್ಟಿವ್ ಆಗಿ ಆಡಬೇಕು ಅಂದರೆ. ಸೊ ಇವಾಗ ಒನ್ಸ್ ಶಾರ್ಟ್ ಬಂದಮೇಲೆ ಸ್ಕಿಲ್ ವೈಸು ನಮ್ಮ ಸ್ಟ್ರೆಂತ್ ರೀತಿ ನಮ್ಗೆ ಗೊತ್ತಿರಬೇಕು ಯಾವ ಲೈನಿಂದ ಆ ರಿವರ್ಸ್ ಸ್ವೀಪ್ನ ಆಡ್ತೀವಿ ಅಂತ. ಹಾಗೆ ಯಾಕೆ ಆಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ನಿಮಗೆ ಇಲ್ಲಿ ಓನ್ಲಿ 1/3 ಮ್ಯಾನ್ ಇದ್ದಾರೆ, ಪಾಯಿಂಟ್ ಇದ್ದಾರೆ ಅಂದರೆ ಸ್ಕೋರಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೊಂದು ಇನ್ನೊಂದು ಟೈಟಾಗಿ ಹಾಕ್ತಿದ್ದಾರೆ ಬಾಲ್ನ,
ಇಲ್ಲೆಲ್ಲೂ ಚಾನ್ಸಸ್ ಕೊಡ್ತಿಲ್ಲ ಅಂದಾಗ ಅದೊಂದು ಆಪ್ಷನು. ಸೊ ಅದಕ್ಕಾಗಿ ರಿಸ್ಕಿ ಶಾಟು ಹೌದು T20 ಕ್ರಿಕೆಟಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ನಿಮಗೆ ಟೆಸ್ಟ್ ಕ್ರಿಕೆಟಲ್ಲಿ ಕಮ್ಮಿ ನೋಡಿ. ಇತ್ತೀಚಿನ ದಿವಸದಲ್ಲಿ ಡೈನಾಮಿಕ್ಸು ಅಷ್ಟು ರೀತಿ ಚೇಂಜ್ ಆಗಿದೆ. ಎನಿ ಫಾರ್ಮೆಟ್ ಕ್ರಿಕೆಟಲ್ಲೂ ಕೂಡ ಈ ಶಾರ್ಟ್ಸ್ನ ಆಡ್ತಾರೆ. ಸೊ ಒಬ್ವಿಯಸ್ಲಿ ಬ್ಯಾಟ್ಸ್ಮನ್ ಡಾಮಿನೇಟಿಂಗ್ ಮಾಡ್ತಿರೋದ್ರಿಂದ ಸೊ ಇದೆಲ್ಲ ಶಾರ್ಟ್ಸು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಲೈನು ನನ್ನ ಸ್ಟ್ರೆಂತ್ ಪ್ರಕಾರ ಹೋಗುತ್ತೆ. ಸೊ ನನ್ನ ಸ್ಟ್ರೆಂತು ನನಗೆ ಸ್ಟಂಪ್ಸ್ ಮೇಲಿದ್ದರೆ ಬೆಟರಾಗಿ ನಾನು ಕನೆಕ್ಟ್ ಮಾಡ್ಬೋದು. ಇನ್ನೊಂದು ಔಟ್ಸೈಡ್ ಆಫು, ಪ್ರಿಫರಬಲಿ ಔಟ್ಸೈಡ್ ಆಫ್ನೇ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಸ್ಟಂಪ್ಸ್ ಮೇಲೆ ಇರೋದು ಯಾವಾಗಲೂ ರಿಸ್ಕಿದೆ, ಮಿಸ್ ಮಾಡಿದ್ರೆ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಆಚೆ ಇತ್ತು ಅಂದರೆ ನೀವು ಮಿಸ್ ಮಾಡಿದ್ರೂ ಜಾಸ್ತಿ ಬೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಔಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಮಿನಿಮಮ್ ಇರುತ್ತೆ. ಸೊ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ನೀವು ಕಲಿಬೇಕಾದ್ರೆ ಔಟ್ಸೈಡ್ ಆಫೇ ಟ್ರೈ ಮಾಡಿ. ಒನ್ಸ್ ಎಕ್ಸ್ಪರ್ಟ್ ಆದಮೇಲೆ ನೀವು ಆನ್ ದ ಸ್ಟಂಪ್ಸ್ ಇರೋದನ್ನು ಕೂಡ ನೀವು ಕನ್ವರ್ಟ್ ಮಾಡ್ಬೋದು ರನ್ ಸ್ಕೋರಿಂಗ್ಗೆ. ಸೊ ಇದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸು ಒಂದು ರಿವರ್ಸ್ ವಿಪ್ಗೆ ಅಂತ ಬಂದಾಗ. ಸೊ ಆಲ್ ದ ಬೆಸ್ಟ್, ಕೀಪ್ ಇಂಪ್ರೂವಿಂಗ್, ಕೀಪ್ ಟ್ರೈಯಿಂಗ್, ಪ್ಲೇ ಎವ್ರಿ ಶಾಟ್ಸ್.